ಡೈಲಿ ಭೇಟಿ ಸರ್, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಭಾಳ ಚರ್ಚೆಗೆ ಬಂದಿದೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ಮತ್ತು ಪರಿಷತ್ ಸದಸ್ಯರೆಲ್ಲರೂ ಕೂಡ ದೆಹಲಿಯಲ್ಲಿ ಖರ್ಗೆ ಅವ್ರನ್ನ ಮತ್ತು ವೇಣುಗೋಪಾಲ್ ಅವ್ರನ್ನ ಭೇಟಿ ಮಾಡೋಕ್ಕೆ ಬಂದಿದ್ದಾರೆ. ನೀವು ಇದೇ ಸಮಯ ಇಲ್ಲ ಅದಕ್ಕಿದಕ್ಕೇನು ಸಂಬಂಧ ಇಲ್ಲ. ಮತ್ತು ಒಬ್ಬರು ನನಗೆ ಯಾರೂ ಸಿಕ್ಕಿಲ್ಲಲ್ಲ. ನಿಮ್ಗೆ ಯಾರು ಬಂದಿದ್ದಾರೆ? ನನಗಂತೂ ಇಲ್ಲಿ ಯಾರೂ ಇಲ್ಲ, ನಾನೇ ಒಬ್ಬನೇ ಕಾಣ್ತಾ ಇದ್ದೀನಿ. ಇಲ್ಲ, ನಾನು ಒಂದು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಡೋದಿತ್ತು, ಅದಕ್ಕೆ ಬಂದಿರೋದು. ನಾನು ಸಕ್ಕರೆ ವಿಚಾರದಲ್ಲಿ ಬಂದಿರೋದು. ನಾನು ಅದ್ರ ಸಲುವಾಗಿ ಏನು ಬಂದಿಲ್ಲ. ರಾಜಕೀಯದೆಲ್ಲ ವರಿಷ್ಠರು ಏನು ನಿರ್ಧಾರ ಮಾಡ್ತಾರೆ ಅದು ಆಗುತ್ತೆ ಅಷ್ಟೇ. ಅಲ್ಲ, ಮಧ್ಯಾಹ್ನ ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರಿ? ಇಲ್ಲ ನನಗೆ ಅಪಾಯಿಂಟ್ಮೆಂಟೇ ಕೊಟ್ಟಿಲ್ಲ ಅವರು. ಅವರಲ್ಲೇ ನಾಳೆ ಬೆಂಗಳೂರಿನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದಾರಂತೆ. ನನಗೆ ಕೊಟ್ಟಿಲ್ಲ ಅವರು ಅಪಾಯಿಂಟ್ಮೆಂಟ್. ನೀವೇನು ಭೇಟಿಗೆ ಸಮಯ ಕೇಳಿಲ್ಲ ಸರ್? ಇಲ್ಲ, ಕೇಳಿಲ್ಲ. ಇವಾಗ ಬಂದಿರೋ ಕೆಲವರು ಶಾಸಕರು ಏನಾದ್ರು ನಿಮಗೆ ಸಂಪರ್ಕದಲ್ಲಿ? ಯಾರೂ ನನಗೆ ಸಿಕ್ಕೇ ಇಲ್ಲ. ನಾನು ಬಂದಿರೋದು ಒಂದು ಲೆಟ್ರ್ ಕೊಟ್ಟ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಕೊಡೋದಿತ್ತು, ಅಷ್ಟು ಬಿಟ್ಟರೆ ನನಗೆ ಏನೂ ಕೆಲಸ ಇಲ್ಲ ಬೇರೆ. ಇದು ಈಗ ಸಿ ಎಂ ಬದಲಾವಣೆ ಬಗ್ಗೆ ಚರ್ಚೆಗಳು ನಡೀತಾ ಇದ್ದಾವೆ. ಕ್ಯಾಬಿನೆಟ್ ಪುನರ್ರಚನೆ ವಿಚಾರಗಳು ಭಾಳ ಮುನ್ನೆಲೆಗೆ ಬರ್ತಾ ಇದ್ದಾವೆ. ನೋಡಿ, ಪಕ್ಷದ ವರಿಷ್ಠರು ನಿರ್ಣಯ ಮಾಡ್ತಾರೆ, CLPನಲ್ಲಿ ನಿರ್ಣಯ ಆಗುತ್ತೆ, ಹಂಗೇನಿರ ಇದ್ರೆ ಆ ಥರದ ವಾತಾವರಣ ಇಲ್ವಲ್ಲ. ನಿಮಗೆ ಅನಿಸುತ್ತೆ ಸರ್ ಬದಲಾವಣೆ ಆಗುತ್ತಾ ಅಥವಾ ಇನ್ನೂ? ಇಲ್ಲ, ನಾನು ಅದ್ರ ಬಗ್ಗೆ ಯಾವುದೂ ಪ್ರಿಡಿಕ್ಷನ್ ಮಾಡುವಂಥ ಸ್ಥಿತಿ ಇಲ್ಲ. ನಮ್ಮಲ್ಲಿ ಎಲ್ಲ ಸ್ಪೋಕ್ಸ್ ಪರ್ಸನ್ ಇದ್ದಾರೆ, ಅವರೆಲ್ಲ ಮಾತನಾಡ್ತಾರೆ. ಅಲ್ಲ ಸರ್, ಇವಾಗ 2 ವರ್ಷ ಆಗಿದೆ ಸರ್ಕಾರ ಬಂದು, ಸಾಕಷ್ಟು ಗೊಂದಲ ಆಗ್ತಾ ಇರೋದು ಸರ್. ರೀಶಫಲ್ ಆಗುತ್ತೆ ನನಗೆ ಅನ್ನಿಸ್ತದೆ ನೀವೇ ಜಾಸ್ತಿ ಸೃಷ್ಟಿ ಮಾಡ್ತಾ ಇದ್ದೀರಿ ಗೊಂದಲ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಮರ್ಥಿಸ್ಕೊಂಡು ಡೆಲ್ಲಿಗೆ ಬಂದು ಖರ್ಗೆ ಅವ್ರನ್ನ ಭೇಟಿ ಮಾಡುವಂಥ ಅಗತ್ಯ ಏನಿತ್ತು? ಈಗ ನಮ್ಮ ಸೃಷ್ಟಿ ಅನ್ನೋದು ಅವರು KPCC ಅಧ್ಯಕ್ಷರು, ಅವರು ಯಾವಾಗಲೂ AICCಗೆ ಬರಲೇಬೇಕು. ಬರ್ತಾರೆ ಹೋಗ್ತಾರೆ. ಇದು ಒಂದೇನಾ? ಇದೇ ವಾರನಲ್ಲಿ ನನಗನ್ಸೋ ಮಟ್ಟಿಗೆ 2-3 ಬಾರಿ ಬಂದು ಹೋಗಿದ್ದಾರೆ. CM ಭೇಟಿಯಾಗಿದ್ದರು, ಸಚಿವ ಸಂಪುಟ ಪುನರ್ರಚನೆ. ನೋಡಿ, ಅವರೆಲ್ಲ ಒಂದೇ ದಿವಸ ಇದ್ರಲ್ಲ, CM DCM ಅವ್ರಿಗೆ ಕೇಳಿಬಿಡ್ಬೇಕಾಗಿತ್ತು ನೀವು. ಏನೋ ಅಗ್ರಿಮೆಂಟು ಅಂತಾರೆ ಸರ್, 2 ವರ್ಷ ಆದ್ಮೇಲೆ ಬಿಟ್ಟು. ಅದು ಅವ್ರವ್ರಿಗೆ ಬಿಟ್ಟಿರೋದಲ್ಲ ಅಗ್ರಿಮೆಂಟು. ನಮ್ಮ ಎದುರಿಗೆ ಏನಾರ ಅಗ್ರಿಮೆಂಟ್ ಆಗ್ತಾವ? AICC ವಿಚಾರದಲ್ಲಿ ಆಗ್ತಕ್ಕಂಥ ಅಗ್ರಿಮೆಂಟ್ ನಮಗೇನು ಗೊತ್ತಿರುತ್ತೆ? ನೀವೇನು ಹೇಳ್ತೀರಿ? ಏನು ಅಭಿಪ್ರಾಯ? ಇಲ್ಲ, ನಾನು ಅಭಿಪ್ರಾಯ ಫಾರ್ಮ್ ಮಾಡಲ್ಲ ಅದರಲ್ಲಿ. ನಮಗೆಲ್ಲರಿಗೆ ಸ್ಪೋಕ್ಸ್ ಪರ್ಸನ್ ಯಾರಿಗೆ ಆಥರೈಸ್ ಮಾಡಿದ್ದಾರೆ ಅವ್ರು ಮಾತನಾಡ್ತಾರೆ. ಒಂದು ಕಡೆ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ತ್ಯಾಗದ ಮಾತಾಡಿದ್ದಾರೆ KPCC ಅಧ್ಯಕ್ಷರ ವಿಚಾರ. ನನಗೆ ಗೊತ್ತಿಲ್ಲ ಅದು ಯಾವ ಕಾಂಟೆಸ್ಟ್ನಲ್ಲಿ ನೀವು ಅದನ್ನು ಊಹೆ ಮಾಡ್ತಾ ಇದ್ದೀರಿ, ಅವರು ಯಾವ ಕಾಂಟೆಸ್ಟ್ನಲ್ಲಿ ಹೇಳಿದ್ದಾರೆ ಅದು ಕೂಡ ನನಗೇನು ಸಂಬಂಧ ಇಲ್ಲಾರ್ದಂಥ ವಿಷಯ. ನಾನು ಬಂದಿರೋದು ಶುಗರ್ ವಿಚಾರದಲ್ಲಿ ಒಂದು ಲೆಟ್ರ್ ಕೊಡೋದಿತ್ತು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ರಿಟರ್ನ್ ಯಾವಾಗ ಸರ್? ನಾನು ಈಗ ಹೋಗ್ತಾ ಇದ್ದೀನಿ. ನಾಳೆ ಖರ್ಗೆ ಅವ್ರನ್ನ ಭೇಟಿ ಮಾಡ್ತೀನಿ ಸರ್ ಬೆಂಗಳೂರಲ್ಲಿ. ಇಲ್ಲ, ಅವ್ರಲ್ಲಿ ಸಿಕ್ಕರೆ ಭೇಟಿ ಮಾಡ್ತೀನಿ, ಅದಕ್ಕೇನಿದೆ. ಅಲ್ಲಿ ಭೇಟಿ ಆಗ್ತಾನೆ ಇರ್ತೀವಿ, ಅದಕ್ಕೇನಿದೆ. ನ್ಯಾಚುರಲ್ ಭೇಟಿ ಆಗ್ತಾ ಇರ್ತೀವಿ. ಓಕೆ, ಥ್ಯಾಂಕ್ ಯು.